ಆದೇಶ ಬಂತಲ್ಲ ಅದ್ರ ಪ್ರಕಾರ ಇವತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿದರೆ ಅವ್ರಿಗೆ ಆಲ್ರೆಡಿ ಜಾಯ್ನಿಂಗ್ ಕೊಟ್ಟಿದ್ದಾರೆ. ನಮ್ಮನ್ನ ಸೇವೆಯಿಂದ 8ನೇ ತಾರೀಕಿಗೆ ವಜಾನುಗೊಳಿಸಿದ್ದಾರೆ. ನಾವಿವ್ರನ್ನ ಭಿಕ್ಷೆ ಬೇಡ್ತಾ ಇಲ್ಲ. 2,000 ರೂಪಾಯಿ ಕೊಡ್ರಿ ಅಂತ ಯಾರು ಹೋಗಿ ಸರಿಗಟ್ಟು ಕೇಳ್ಕೊಂಡಿದ್ದಿಲ್ಲ. ಮನೆಗೆ ಬಂದು ಹೋಟ್ ಕೇಳಿ ಹೋಟ್ ಹಾಕೊಂಡು ತಮ್ಮ ಪ್ರಣಾಳಿಕೆ ಹೇಳಿದ್ರು. ಏನನ್ನ ಅತಿಥಿ ಉಪನ್ಯಾಸಕರನ್ನ ನಾವು ಕಾಯಂಗೊಳಿಸ್ತೀವಿ ಅನ್ನೋದು ಸರ್ಕಾರದ ಒಂದು ಪ್ರಣಾಳಿಕೆ ಆಗಿತ್ತು. ಈಗ ಎಲ್ಲೋಯ್ತು ಆ ಪ್ರಣಾಳಿಕೆ? ಕೊಟ್ಟ ಮಾತು ಎಲ್ಲೋಯ್ತು? ಎಲ್ಲಾ ಸಭೆಗಳಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಹೇಳಿದೆ ಕಾಯಂ ಮಾಡ್ತೀನಿ. ಎಲ್ಲಿ ಮಾಡಿದ್ದಾರೆ ಸರ್ ಕಾಯಂ ಮಾತಿ? ಇಷ್ಟು ಜನನ ಬೀದಿಗೆ ತಳ್ಳಿ ಇಷ್ಟು ಜನರ ಕಣ್ಣೀರಿಗೆ ನೋವಿಗೆ ಕಾರಣ ಆಗಿದಾರಲ್ಲ ಸರ್. ಇದು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕ. ಇಷ್ಟು ಜನರ ಬದುಕನ್ನ ಹಾಳುಗೆಡವಿ ತಮ್ಮ ಕುರ್ಚಿಗೋಸ್ಕರ ಜಗಳ ಮಾಡ್ತಾರೆ ಸರ್. 5 ವರ್ಷ ಸರ್ ಅವ್ರ ಕುರ್ಚಿ. ನಾವು ಇಲ್ಲಿ 30 ವರ್ಷದಿಂದ ದುಡಿದಿವಿ. 30 ವರ್ಷ ನಾವು ದುಡಿದಿದ್ದಕ್ಕೆ ನಾವು ಭದ್ರತೆ ಕೇಳ್ತಾ ಇದೀವಿ. ಅವರು ಕಲ್ಲು ಹೋಟ್ ಹಾಕ್ಸಿ ಅದನ್ನ ಹಾಕ್ಸಿ ತಾವು ಸರ್ಕಾರಕ್ಕೆ ಬಂದು ಕುರ್ಚಿ ಓಡಾಡ್ತಾರಲ್ಲ. ತಾನ್ ಬೇಕು, ತನ್ನ ಮಕ್ಕಳಿಗೆ ಬೇಕು, ಫ್ಯಾಮಿಲಿಗೆಲ್ಲ ಬೇಕಂತ ಬಡ್ದಾಡ್ತಾರೆ ಸರ್. ನಾವು ಈ 30 ವರ್ಷದಿಂದ ದುಡ್ಡು ಬಂದು ಕುರ್ಚಿ ನಾವ್ ಹೆಂಗ್ ಬಿಟ್ಕೊಡ್ಬೇಕು ಸರ್? ದುಡಿಮೆ ಇದ್ರೆ ಸರ್ ಜೀವನ, ಇಲ್ಲಾಂದ್ರೆ ನಾಯ್ಕಿಂತ ಹತ್ತತ್ತೆ ಸರ್ ನಮ್ ಬದುಕು. ನಮ್ ಮಕ್ಕಳಿಗೆ ಒಂದು ಬೇಸಿಕ್ ನೀಡ್ಸ್ ಅನ್ನು ಕೊಡಕ್ ನಮ್ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ತಂದ್ಕೊಟ್ಟಿರ್ತಕ್ಕಂಥ ಸರ್ಕಾರ ಇದೆ ಸರ್. ಇದು ನಾಚಿಕೆಗೇಡಿನ ಸರ್ಕಾರ ಸರ್. ಇಷ್ಟು ಜನರು ಅಳನಲ್ಲಿ ಕೇಳಿ ಆದ್ರೂ ಕೂಡ ಅವ್ರು ಬರ್ಬೇಕು. ಇವತ್ತು ಎಜುಕೇಶನ್ ಮಿನಿಸ್ಟರ್ ಬರ್ಬೇಕು, ಕಾನೂನು ಸಚಿವರು ಬರ್ಬೇಕು, ಸಿಎಂ ಬರ್ಬೇಕು. ಇವತ್ತೇ ಎನಿ ಕಂಡೀಷನ್ ನಮಗೆ ಕ್ಲಿಯರ್ ಆಗ್ಬೇಕು.